ಪಾರ್ವತಿ, ನೋಡು ಚೀಟಿಲಿನ ಏನಾದರೂ ಬಿಟ್ಟಿದೀವಾ ಅಂತ ನೋಡಿ ಬೇಗ ಬೇಗ ತೊಗೊಂಡೋಗೋಣ. ಇನ್ನೇನು ಆಲ್ಮೋಸ್ಟ್ ಎಲ್ಲ ಆಗಿದೆ ರೀ, ಇನ್ನೂ ಸ್ವಲ್ಪ ಬಾಕಿ ಇದೆ. ಆ ಕಡೆ ಸೆಕ್ಷನ್ಗೆ ಹೋಗೋಣ ಬನ್ನಿ. ಹಾಂ ಸರಿ ನಡಿ. ಇಲ್ಲಿ ಸ್ವಲ್ಪ ಕಡಿಮೆ ಇದ್ದಾರೆ ಜನ, ಆ ಕಡೆ ಮುಂದೆ ಇದ್ದಾರೆ. ಇನ್ನು ಸಾಧ್ಯ ಆದರೆ ಒಂದಲ್ಲ 2-3 ಪರ್ಸ್ ಎತ್ತಬೇಕು, ನೋಡೋಣ. ಇನ್ನು ಈಗ ತಾನೇ ಬಂದಿದ್ದೀನಿ, ನೋಡ್ತೀನಿ ರೀ, ನನಗೂ ಕಣ್ಣಿದೆ, ಎಲ್ಲ ಹುಡುಕಾಡ್ತೀನಿ ಏನು ಬೇಕು ಅಂತ ತೊಗೊಂಡು ಆಮೇಲೆ ಅಲ್ಲಿ ಬಿಲ್ಲಿಂಗ್ ಹತ್ರ ಬರ್ತೀನಿ. ಓಕೆ ಸರ್, ನಿಮ್ಗೆ ಏನಾದರೂ ಸಿಕ್ಕಿಲ್ಲ ಅಂದರೆ ನನ್ನ ಕೇಳಿ ಸರ್, ನಾನು ಹೆಲ್ಪ್ ಮಾಡ್ತೀನಿ. ಹಾಂ ಓಕೆ ಓಕೆ. ಸರ್, ನಿಮ್ಗೆ ಏನಾದರೂ ಹೆಲ್ಪ್ ಬೇಕಿತ್ತಾ? ನೋ ಥ್ಯಾಂಕ್ಸ್, ನನಗೆ ಜಾಸ್ತಿ ಏನು ಬೇಕಾಗಿರಲಿಲ್ಲ, 1-2-3 ಐಟಮ್ ಬೇಕಾಗಿತ್ತು, ಹಂಗಾಗಿ ಬಂದಿದ್ದೆ. ನಾನು ನೋಡ್ಕೋತೀನಿ, ಪರವಾಗಿಲ್ಲ. ಓಕೆ ಸರ್. ಈ ಫೋನ್ಪೇ ಗೂಗಲ್ ಪೇ ಬಂದಿದ್ದು ಒಬ್ರು ಪರ್ಸ್ ಇಟ್ಕೊಂಡು ತಿರುಗಾಡ್ತಾನೆ ಇಲ್ಲ, ಎಲ್ಲರೂ ಫೋನಿಂದನೇ ಬಿಲ್ ಪೇ ಮಾಡ್ತಾ ಇದ್ದಾರೆ. ಹಿಂಗಾದರೆ ಹೆಂಗಪ್ಪ ಅಂತ ಎಲ್ಲ ಕಾರ್ಡ್ಸು ಫೋನ್ಪೇ ಇವೇ ಆಗಿಬಿಟ್ಟಿದೆ. ಹಾಗಾಗಿ ಜನ ಪರ್ಸೇ ಮೇಂಟೈನ್ ಮಾಡ್ತಾ ಇಲ್ಲ. ಈಗ ಪರ್ಸ್ ಸಿಗೋದು ಸಮುದ್ರದಲ್ಲಿ ಮುತ್ತು ಸಿಕ್ಕೋದು ಒಂದೇ ಅನ್ನಂಗೆ ಆಗ್ಬಿಟ್ಟೈತೆ. ಅಂಥ ಪರಿ ಎಲ್ಲರೂ ಫೋನ್ಗೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ ದುಡ್ಡಿಂದು. ಹಿಂಗೆ ಆಗಿಬಿಟ್ರೆ ನನ್ನ ಕೆಲಸಕ್ಕೆ ಕತ್ರಿ ಬೀಳುತ್ತೆ. ಪರ್ಸು ಇರೋರು ಯಾರೂ ಸಿಗ್ತಾ ಇಲ್ವಲ್ಲ. ಹಾಂ, ಬಂಟಿ ಯಾರೋ ಕ್ಯಾಶ್ ಕೊಡ್ತಾ ಇದ್ದಾರೆ ಪರ್ಸ್ ತೆಗೆದು. ಅಯ್ಯೋ, ಹೋಗ್ತಾ ಇದ್ದಾರಲ್ಲ. ಇಲ್ಲ ಮತ್ತೆ ಬಂದರು, ಏನೋ ಮರ್ತೋಗಿದ್ದಂಗಿದ್ದಾರೆ, ಮತ್ತೆ ಬಂದಿದ್ದಾರೆ. ಇದೇ ಒಳ್ಳೆ ಚಾನ್ಸು, ಹೋಗಿ ಆ ಪರ್ಸ್ ಎತ್ಬಿಡ್ಬೇಕು, ಅವ್ರನ್ನೇ ಫಾಲೋ ಮಾಡಬೇಕು. ಈ ಕಡೆ ಹೋಗ್ತಾ ಇದ್ದಾರೆ. ಇದೊಂದು ಮನೆ ತುಪ್ಪ ಖಾಲಿ ಆಗಿಬಿಟ್ಟತೆ, ತುಪ್ಪ ತೊಗೊಂಡೋಗ್ಬೇಕು. ಇದೊಂದು ಮರ್ತೋಗ್ಬಿಟ್ಟಿದ್ದೆ ನೋಡು, ಇದಕ್ಕಾಗಿ ಮತ್ತೆ ವಾಪಸ್ ಬಂದೀನಿ. ಈ ಮುದುಕಿ ಬ್ಯಾಗ್ನ ಇಲ್ಲೇ ಬಿಟ್ಟು ಅದು ತೊಗೊಳಕ್ಕೆ ಹೋಗಿದ್ದಾಳೆ. ಇದೇ ಒಳ್ಳೆ ಚಾನ್ಸು. ಹೆಂಗೋ ಜಿಪ್ ಕೂಡ ಸರಿಯಾಗಿ ಹಾಕಿಲ್ಲ, ಅರ್ಧ ತೆಗೆದಿದ್ದಾಳೆ. ಪರ್ಸ್ ಎತ್ಬಿಡ್ಬೇಕು. ಆನಂದ್, ನಾವು ಯಾವಾಗಲೂ ಇಲ್ಲೇ ಬರಬೇಕಿತ್ತು. ನಾವು ಆ ಕಡೆಯಿಂದ ಅಲ್ಲೇ ಹೋಗ್ಬಿಡ್ತೀವಿ ಶಾಪಿಂಗು. ಅಲ್ಲಿ ಒಂದು ಸಿಕ್ಕರೆ ಒಂದು ಸಿಗಲ್ಲ. ಈ ಸೂಪರ್ ಮಾರ್ಕೆಟಲ್ಲಿ ಎಲ್ಲ ಸಿಗ್ತಾ ಇದೆ ನೋಡು. ಇಲ್ಲಿ ಇಂಥದ್ದು ಸಿಗ್ತಾ ಇಲ್ಲ ಅಂತ ಹೇಳಂಗಿಲ್ಲ, ಎಲ್ಲ ಪ್ರತಿಯೊಂದೂ ಇದೆ ಅಲ್ಲ. ಹೌದು, ಚೆನ್ನಾಗಿದೆ ಈ ಸೂಪರ್ ಮಾರ್ಕೆಟ್. ನಾವು ಇಲ್ಲೇ ಬರಬೇಕಿತ್ತು. ನೋಡು, ಇನ್ನು ಏನಾನ ಮರ್ತೋಗಿದೆಯಾ, ಮತ್ತೆ ಎಲ್ಲ ಲೀಸ್ಟ್ ನೋಡಿ ಕರೆಕ್ಟಾಗಿ ಹಾಕು. ಮತ್ತಿಲ್ಲ ಅಂದರೆ ಮತ್ತೆ ಇಲ್ಲಿ ದೂರ ಬರಬೇಕಾಗುತ್ತೆ. ಇಲ್ಲ ಆನಂದ್, ಎಲ್ಲನೂ ಕರೆಕ್ಟಾಗಿ ಹಾಕ್ತಾ ಇದ್ದೀನಿ ಲೀಸ್ಟ್ ನೋಡಿ. ಅಯ್ಯೋ, ಈ ಮುದುಕಿ ನೋಡ್ಬಿಟ್ಲಲ್ಲ. ಏನೋ ಬೇವರ್ಸಿ ನಾಯಿ, ನನ್ನ ದುಡ್ಡನ್ನೇ ಕಳ್ತನ ಮಾಡ್ತಾ ಇದೆಯಾ? ಯವ್ವ, ಎಂತ ಗಟ್ಟಿ ಹೊಡಿತಿ ಮುದುಕಿ. ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗಬೇಕು. ಅಯ್ಯೋ ಯವ್ವ, ನನ್ನ ದುಃಖ ಉಂಟಲ್ಲ ಇವನು. ಕಳ್ಳ ಹಿಡ್ಕೊಳ್ರಿ ಅವನ್ನ. ಅಯ್ಯೋ, ನಾನೇನು ಈ ಕಡೆ ಹೊಡಕತ್ತೀನಲ್ಲ ಕೌಡ್ನಾಗ. ಈ ಕಡೆ ದಾರಿ ಇಲ್ಲ, ಈ ಕಡೆ ಹೋಗ್ಬೇಕು. ಯಾವನಪ್ಪ ಇವನು ದಾರಿ ಗಡ್ಡ ನಿಂತಿದ್ದಾನೆ, ಡಿಕ್ಕಿ ಹೊಡ್ಬಿಟ್ಟೆ. ಕಳ್ಳ ಹಿಡೀರಿ ಅವನ್ನ. ಕಿರಣ್, ನೀನಾ? ಕಿರಣ್, ನಿಂತ್ಕೋ. ಈ ಬಡ್ಡಿ ಮಗನ ಹಾಕೊಂಡು ಛತ್ರಿ. ನನ್ನ ಪರ್ಸ್ನೇ ಕಳ್ತನ ಮಾಡಕ್ ಬಂದಿದ್ದಾನೆ ಇವನು. ಕಳ್ಳನ ಮಗ ಹೆಂಗಿದೆ ನೋಡು. ಥೂ, ಆಯ್ಕೊಂತೀನೋ ಅಂತಾನ. ಏನು ಹೇಳ್ತಿದ್ರ ಆಂಟಿ? ಇವನು ಕಳ್ತನ ಮಾಡಿದ್ನಾ? ಹೌದಪ್ಪ, ನಾನೇ ಸುಳ್ಳು ಹೇಳಕ್ ಹೋಗ್ಲಿ? ನನಗೇನು ಹುಚ್ಚಿಡ್ತಿದ್ಯಾ? ನನ್ನ ಪರ್ಸಿಂದಾನೆ ದುಡ್ಡು ತೆಗಕ್ಕೆ ಹೋಗಿದ್ದು ನಾನು ನೋಡಿದ್ದೀನಿ. ನಿಮ್ಗೆ ಅಷ್ಟು ಡೌಟ್ ಇದ್ರೆ ಬೇಕಾದ್ರೆ ಅಲ್ಲಿ CC ಕ್ಯಾಮ್ರಾ ಐತಲ್ಲ, ಅಲ್ಲಿ ಹೋಗಿ ಚೆಕ್ ಮಾಡಿಸ್ರಿ. ಈ ನಾಲಾಯಕನ ಬಗ್ಗೆ ಗೊತ್ತಾಗುತ್ತೆ ನಿಮಗೆ. ನಾನು ಸುಳ್ಳು ಹೇಳ್ತಿದ್ದೀನ ಏನೋ ಅವ್ನು ನಿಜವಾಗ್ಲೂ ತಗೊಳಕ್ ಹೋಗಿದ್ದ ದುಡ್ಡು ಅಂತ. ನಾನು ಹಂಗೆ ಎಲ್ಲ ತೊಗೊಂಡು ಹೋಗ್ತಾ ಇದ್ದೆ. ಅದೇನೋ ತುಪ್ಪ ಬಿಟ್ಟೋಗಿದೆ ಅಂತ ಬಂದಿದ್ದೆ ವಾಪಸ್ಸು. ಅದು ತೊಗೊಂಡು ಹಿಂಗೆ ಬ್ಯಾಗಲ್ಲಿ ಇಡಕ್ಕೆ ಹೋಗ್ತೀನಿ, ಅಷ್ಟರಲ್ಲಿ ಅವ್ನು ಕೈ ಹಾಕಿ ದುಡ್ಡು ತೊಗೊಳಕೊಂಡಿದ್ದ. ಹಂಗೆ ನೋಡಿದೆ, ಸರಿ ಆಯಿತು. ಅವ್ನಿಗೆಲ್ಲ ಒಂದೇಟು ಹೊಡೆದೆ. ಅವನು ನನ್ನ ದೂಕಿ ಹಂಗೆ ಹೊಡೋಕೆ ಹೋದ. ಅದಕ್ಕೆ ನಾನು ಕಳ್ಳ ಅಂತ ಅರ್ಚಿದೆ. ಅವಾಗ ಎಲ್ಲರೂ ಬಂದು ಅವ್ನು ಹಿಡ್ಕೊಂಡ್ರು. ಕಳ್ತನ ಮಾಡಿದ್ಯಾ? ಹೋಗಿ ಇವ್ರ ಮುಂದೆ ಸಿಗಾಕೊಂಡಲ್ಲ. ಇದು 2ನೇ ಸರಿ ನಾನು ಸಿಗಾಕೊಳ್ತಾ ಇರೋದು. ಛೇ, ಅದು ಅಲ್ಲದೆ ಈ ಮುದುಕಿ ಎಂಥ ಪರಿ ಒದ್ಬಿಟ್ಲು ನನ್ನ. ಅದು ಅಲ್ಲದೆ ಈ ಕಡೆ ಇರೋ ದಡಿಯ ಕೂಡ ಒದ್ಬಿಟ್ಟ ನನ್ನ. ಇದೇ ಸಿಕ್ಕಿದೆ ಚಾನ್ಸ್ ಅಂತ. ಅಯ್ಯೋ, ಮೈಯೆಲ್ಲ ನೋವು ಹಿಡ್ದೋಯ್ತು. ಇವನ ಹತ್ರ ಸಿಗಾಕೊಂಡ್ಬಿಟ್ನಲ್ಲ. ಛೇ, ಹೆಂಗಪ್ಪ ಈಗ ಮುಖ ತೋರಿಸೋದು? ಈ ವಿಷಯನೆಲ್ಲ ಹೋಗಿ ಅವ್ರ ಮನೇಲಿ ಹೇಳ್ಕೊಂಡ್ಬಿಟ್ರೆ, ಅಯ್ಯೋ, ಇವತ್ತೆದ್ದು ಯಾರ ಮುಖ ನೋಡಿದ್ನೋ ಏನೋ. ಏನಪ್ಪ, ಇವನೇನು ನಿಮ್ಮ ಸಂಬಂಧಿಕರ ಏನೋ? ಇಬ್ರು ಸೇರಿ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಿದ್ರ ಕಳ್ತನನ? ಹಲೋ ಮೇಡಮ್, ಏನು ಮಾತಾಡ್ತಿದ್ದೀರಾ ನೀವು? ಕಳ್ತನ ಮಾಡಿರೋದು ಅವನು. ಅವನ ಜೊತೆ ನನ್ನನ್ನು ಪಾರ್ಟ್ನರ್ ಅಂತ ಕೇಳ್ತಾ ಇದ್ದೀರಲ್ಲ. ಅವನಿಗೂ ನಂಗೂ ಈ ಕಳ್ತನದ್ರಲ್ಲಿ ಯಾವುದೇ ಸಂಬಂಧನೂ ಇಲ್ಲ. ಅವ್ನು ಕಳ್ತನ ಮಾಡಿದಾನಂತ ಗೊತ್ತಾದ್ರೆ ನಾನು ಅವ್ನಿಗೆ ಒಂದು 4 ತರುತ್ತೀನಿ. ಅದು ಬಿಟ್ಬಿಟ್ಟು ಇಂಥವಕ್ಕೆಲ್ಲ ನಾನು ಸಪೋರ್ಟ್ ಮಾಡೋನಲ್ಲ. ಹಂಗಲ್ಲಪ್ಪ, ನಿಮ್ಮನ್ನ ನೋಡ್ತಾ ಇದ್ರೆ ಯಾಕೋ ಹಂಗೆ ಅನಿಸ್ತು, ನಂಗೆ ಡೌಟ್ ಬಂತು. ಆ ಕಡೆ ಸೆಕ್ಷನ್ ಆಗಿದ್ದ ಕೂಡ ಏನೋ ಇಬ್ರು ಮಾತಾಡ್ದಂಗೆ ಆಯ್ತು ನನಗೆ. ಇಲ್ಲಿ ಕೂಡ ಅವ್ನು ನಿನ್ನ ಕಡೆ ಬಂದಲ್ಲ ಆ ಕಡೆ ಇದ್ದಾಗ, ಹಂಗಾಗಿ ಹಂಗೆ ಅನಿಸ್ತು. ಇಲ್ಲಿ ಕೂಡ ಏನೋ ಪರಿಚಯ ಇರೋ ಥರ ಮುಖ ಭಾವನೆ ನೋಡಿದಂಗೆ ಅನಿಸ್ತಾ ಇತ್ತು ನನಗೆ, ಹಂಗೆ ಕೇಳಿದೆ ಅಷ್ಟೇ. ನೋಡೋಕೆ ಒಳ್ಳೆ ಹಂದಿ ಥರ ಇದೆಯಲ್ಲೋ. ಹಂದಿ ನನ್ನ ಮಗನೇ, ಕತ್ತೆ ಥರ ದೇಹ ಬೆಳೆಸಿದ್ಯಾ. ದುಡ್ಡು ತಿನ್ನಕ್ಕೆ ಏನು ರೋಗ ನಿಂಗೆ?
ನಿಮ್ಮಂಥವ್ರನ್ನ ಚಪ್ಪಲಿ ತಗೊಂಡು ಹೊಡಿಬೇಕು ರೋಡಲ್ಲಿ ನಿಲ್ಲಿಸಿ. ನಿಮ್ಮ ಜನ್ಮಕ್ಕೆ ನಿಮ್ಮಂಥವ್ರಕ್ಕಿಂತ ಬೀದಿಲಿ ಭಿಕ್ಷೆ ಬೇಡರೋ ಎಷ್ಟೋ ಬೆಟರು. ಅವರಾದ್ರೂ ಭಿಕ್ಷೆ ಬೇಡಿ ದುಡ್ಡು ತಗೊಂಡು ತಿಂತಾರೆ, ಆದರೆ ನೀವು ಇನ್ನೊಬ್ರು ದುಡ್ಡನ್ನ ತಗೊಂಡು ಆರಾಮಾಗಿ ಲೈಫ್ ಎಂಜಾಯ್ ಮಾಡ್ತೀರಾ. ನಾಚಿಕೆ ಆಗ್ಬೇಕು ನಿಮಗೆ. ಅದು ಬೇರೆ ನಿಂಗೆಲ್ಲ ಕೈಕಾಲೆಲ್ಲ ನೆಟ್ಟಿಗಿದೆ, ದುಡ್ಡು ತಿನ್ನಕ್ಕೆ ಏನು ರೋಗ ನಿಮಗೆ? ಈ ಮುದುಕಿ ಎಷ್ಟು ಹೊಡಿತಾ ಇದ್ದಾಳೆ ನಂಗೆ ಅವಾಗಿಂದ, ಯಪ್ಪ. ಅಲ್ಲ, ಈ ಕಿರಣ್ ಏನು ಇಷ್ಟು ನೀಚ ಇದ್ದಾನೆ? ಅವತ್ತು ಮನೆಗೆ ಬಂದಾಗೆ ನಮ್ಮದು ಕಳ್ತನ ಮಾಡಿ ನನ್ನ ಗಂಡನ ಹತ್ರ ಒದೆ ತಿಂದಿದ್ದ, ಆದರೂ ಬುದ್ಧಿ ಬಂದಿಲ್ಲ ಇವನಿಗೆ. ಮತ್ತೆ ಇಲ್ಲಿ ಕಳ್ತನ ಮಾಡ್ತಾ ಇದ್ದಾನೆ. ಏನು ಇದನ್ನೇ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾನಾ ಹೆಂಗೆ ಇವನು? ನನ್ಗೆ ಯಾಕೋ ಇನ್ ಮೇಲೆ ಮೊದಲಿಂದ ಡೌಟ್ ಇತ್ತು. ಒಳಗ್ ಬಂದಾಗಿಂದ ಒಂಥರ ಆಡ್ತಾ ಇದ್ದ, ಏನ್ ತಗೊಳ್ದೆ ಬರೀ ಅವ್ರಿವ್ರನ್ನ ಚೆಕ್ ಮಾಡ್ತಾನೆ ಇದ್ದ. ನಂಗೆ ಅದಕ್ಕೆ ಡೌಟ್ ಬಂದು ಹೋಗಿ ಮಾತಾಡ್ಸಿದ್ದೆ. ಇಂಥವ್ ಮಾಡಕ್ ಬಂದಿಯೇನೋ? ಆಕ್ರಿ ಅವನಿಗೆ ಇನ್ನೊಂದು 4. ಈ ವಯಸ್ಸಲ್ಲಿ ಸರಿಯಾಗಿ ಓದ್ಕೊಂಡು ಜಾಬ್ ತಗೊಳ್ಳೋದು ಬಿಟ್ಟು ಅಥವಾ ಎಲ್ಲಾದರೂ ಮೈ ಬಗ್ಸಿ ಬೇವ್ರಿಳಿಸಿ ದುಡಿಯೋದು ಬಿಟ್ಟು ಇಂಥ ಕಳ್ತನ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ನಿನಗೆ? ಥೂ, ನಿಮ್ದೆಂಥ ಬಂಡು ಜನ್ಮ, ಇಡಿಯಟ್. ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು, ಜೈಲಿಗೆ ಹಾಕ್ಸ್ಬಿಡ್ಬೇಕು ಕಂಪ್ಲೇಂಟ್ ಕೊಟ್ಟು. ಇಲ್ಲಾಂದ್ರೆ ಇನ್ನೂ ಎಷ್ಟು ಈ ಥರ ಕಳ್ತನ ಮಾಡ್ತಾ ಇರ್ತಾರೋ ಏನೋ. ಹೇ ನಾಯಿ ಅಂತೋನೆ, ಇನ್ನೊಂದ್ಸರಿ ಏನಾದ್ರೂ ಈ ಸೂಪರ್ ಮಾರ್ಕೆಟ್ ಅಲ್ಲಿ ಕಾಲಿಟ್ರೆ ಕಾಲ್ ಕಡ್ದಾಕ್ ಬಿಡ್ತೀವಿ ನಿಂದು. ನಮ್ ಮ್ಯಾನೇಜರ್ಗೆ ಏನಾದ್ರೂ ಗೊತ್ತಾದ್ರೆ ನಾನ್ ಜಾಬ್ ಹೋಗ್ಬಿಡುತ್ತೆ. ಫಸ್ಟ್ ನಡಿ ಇಲ್ಲಿಂದ, ನಡಿ ಹೊರಗೆ. ಗೊತ್ತಾಗಲ್ವೇನೋಪ್ಪ ನಿಂಗೆ ಹುಡುಗ? ಎಂಥವ್ರನ್ನ ಒಳಗಡೆ ಬಿಟ್ಕೋಬೇಕಂತ ಗೊತ್ತಾಗಲ್ಲ ನಿಂಗೆ? ಇವನ್ನ ನೋಡಿದ್ರೆ ಸಂತೆ ಮಾಡೋಂಥರ ಕಾಣಿಸ್ತಾನ ನಿಂಗೆ? ಹಂದಿ ಹಿಡಿಯೋನ್ ಇದ್ದಂಗಿದ್ದಾನ ಅವನು ಅವ್ರ ಥರನು. ಅವನ್ನ ನೋಡಿದ್ರೆ ಒಳಗೆ ಬಿಟ್ಕೋಬೇಕಂತ ಹೆಂಗ ಅನಿಸ್ತಾ ನಿಂಗೆ? ಸಾರಿ ಮೇಡಮ್, ಇನ್ನೊಂದ್ಸರಿ ಈ ತರ ಆಗಲ್ಲ. ಏಯ್ ನಡಿಯೋ, ಮುಖ ನೋಡ್ಕೊಂತ ಏನ್ ನಿಂತಿದ್ಯಾ? ಫಸ್ಟ್ ನಡಿ ಇಲ್ಲಿ. ನಿನ್ನಿಂದ ನಾನ್ ಬಯಸ್ಕೊಳ್ಳೋ ತರ ಆಯ್ತು. ಹೆಚ್ಚು ಕಮ್ಮಿ ಆದ್ರೆ ನನ್ ಕೆಲ್ಸ ಹೋಗುತ್ತೆ. ನನ್ ಪುಣ್ಯ ಹೆಂಗ ಇವತ್ತು ಮ್ಯಾನೇಜರ್ ಇಲ್ಲ ಇಲ್ಲಿ. ಸರಿ ನಡೀರಿ ಎಲ್ಲರೂ. ಅವ್ರ ದುಡ್ಡು ಅವ್ರಿಗೆ ಸಿಕ್ಕಿದೆ ಅಲ್ಲ, ನಡೀರಿ. ನಿಮ್ ಕೆಲ್ಸ ನೋಡ್ಕೊಳ್ರಿ ಎಲ್ಲರೂ. ಪಾರ್ವತಿ, ನೀನು ಏನೇನು ತಗೊಳ್ಳೋದಿದ್ದಿಲ್ಲ ತಗೊಂಡು ಬೇಗ ಬೇಗ ಅದು ಬಿಲ್ಲೆಲ್ಲ ಪೇ ಮಾಡಿಬಿಡು. ಒಂದು 5 ನಿಮಿಷ ನಾನು ಬಂದ್ಬಿಡ್ತೀನಿ. ಸರಿ ರೀ. ಏಯ್ ಕಿರಣ್, ನಿಂತ್ಕೋ. ಇವನು ಯಾಕೆ ಬರ್ತಿದ್ದಾನೋ ಏನೋ. ಕಿರಣ್, ನಾನು ನಿನಗೆ ಕರಿತಾ ಇರೋದು, ನಿಂತ್ಕೋ ಅಂತ ಹೇಳಿದೆ. ಏನು ಹಂಗೆ ಗುರಾಯಿಸ್ಬಿಟ್ರೆ ನಾನು ಭಯ ಬೀಳ್ಬೇಕಾ? ನಾನು ಯಾರಿಗೂ ಭಯ ಬೀಳಂಗಿಲ್ಲ. ಇದುವರೆಗೂ ನಮ್ಮಪ್ಪ ನಮ್ಮಮ್ಮನೇ ನಂಗೆ ಹೊಡೆದಿಲ್ಲ. ನೀನು ಯಾವನೋ ನಂಗೆ ಹೊಡಿಯೋಕ್ಕೆ? ಅವ್ರು ನಿನಗೆ ಹೊಡೆದಿದ್ರೆ ಇವತ್ತು ನನ್ನ ಕೈಲಿ ನೋಡ್ಸ್ಕೊಳ್ಳೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಕೊನೆಗೆ ಮನೇಲಿ ಕಳ್ತನ ಮಾಡಿದ್ದು ಸಾಲದು ಅಂತ ಈಗ ಹೊರಗಡೆ ಸಿಕ್ಕಲ್ಲಿ ಕಳ್ತನ ಮಾಡೋದು ಬೇರೆ ಕಲ್ತಿದ್ಯಾ? ನಿನಗೆ ಸ್ವಲ್ಪನ ತಲೆಗೆ ಬುದ್ಧಿ ಅನ್ನೋದಾಯ್ತಾ? ಏನು ಬುದ್ಧಿ ಆಯಿತೋ ಏನು ಸಗಣಿ ಗಿಗಣಿ ಏನಾನ ತುಂಬ್ಕೊಂಡ್ಯೋ ಏನೋ? ಇನ್ನು ಯಾವತ್ತೂ ನೀನು ಬದಲಾಗಲ್ವಾ? ಹಿಂಗೆ ಇದ್ಬಿಡ್ತೀಯಾ? ಕೈ ಇಳಿಸು, ನನಗೆ ಹೊಡಿಯೋಕ್ಕೆ ಬರಬೇಡ. ನೀನು ಯಾವ ನಂಗೆ ಹೊಡಿಯೋಕ್ಕೆ? ನಾನು ಯಾರು ಅಂತ ಹೇಳ್ಬೇಕಾ? ನಾನು ಯಾರು ನಿಂಗೆ ಗೊತ್ತಿಲ್ವಾ? ನೀನು ರಾಧಿಕಾಗೆ ಅಣ್ಣನೇ ಆಗಿರ್ಬೋದು, ಆದರೆ ನನ್ನ ಮೇಲೆ ಕೈ ಮಾಡೋ ಅಧಿಕಾರ ನಿಂಗೆ ಯಾವುದೂ ಇಲ್ಲ. ಮಾಡಿದ್ದೆ ಹಲ್ಕ ಕೆಲಸ, ಸಗಣಿ ತಿನ್ನೋ ಕೆಲಸ, ಮತ್ತೆ ಇಲ್ಲಿ ಹಕ್ಕುಗಳ ಬಗ್ಗೆ ಮಾತಾಡೋಕೆ ಬಂದಿದ್ಯಾ? ಥೂ, ಮತ್ತೆ ಇಲ್ಲಿ ಎಕ್ಸ್ಟ್ರಾ ಮಾತಾಡ್ತಾನೆ. ಅಲ್ಲೆಲ್ಲ ಎಲ್ಲರ ಕೈಲಿ ಒತ್ಕೊಂಬಂದಿಯಲ್ಲ, ನಾಚಿಕೆನೇ ಇಲ್ವಾ ನಿಂಗೆ? ಸ್ವಲ್ಪನ ಗಿಲ್ಟ್ ಅನ್ನೋದಿಲ್ಲ ನಿಂಗೆ? ಮತ್ತೆ ಇಷ್ಟು ಧೈರ್ಯವಾಗಿ ನನಗೆ ಎದುರುತ್ರ ಕೊಡ್ತಿದ್ಯಾ? ಏನು ಎದುರೆದುರು ಮಾತಾಡ್ತಿದ್ಯಾ? ನಾಚಿಕೆ ಗೀಚಿಕೆ ಏನೂ ಇಲ್ವಾ ನಿಂಗೆ? ನಮ್ಮ ತಂಗಿಗೆ ಮೋಸ ಮಾಡಿ ಮದುವೆ ಮಾಡ್ಕೊಂಡಿಯಲ್ಲ, ರಿಜಿಸ್ಟರ್ ಮ್ಯಾರೇಜು. ಇಷ್ಟು ಕೆಳಮಟ್ಟಕ್ಕೆ ಕೇಳ್ತಿದ್ದಿಲ್ಲ, ನಮ್ಮ ತಂಗಿನ ಮುಂದೆ ಹೆಂಗೆ ಸಾಕ್ತೀಯ ನೀನು? ನೀನಂತ ಕಷ್ಟಪಡೋನಿಗೆ ಮಾತ್ರ ಅಂತ 108 ತಲೆ ಯೋಚನೆಗಳಿರ್ತಾವ. ನಾನೇ ಯಾಕೆ ಯೋಚನೆ ಮಾಡಲಿ? ನನಗೆ ಯಾವ ಭಯನೂ ಇಲ್ಲ. ನಾನು ಇದೇ ಥರ ಇನ್ನೊಬ್ಬರ ಮೇಲೆ ಆಧಾರ ಪಟ್ಕೊಂಡೆ ಹಂಗೆ ಹಿಂಗೋ ದುಡ್ಡು ಎಗರಿಸಿ ಜೀವನ ಮಾಡ್ತೀನಿ ಆರಾಮಾಗಿ, ಬಿಂದಸಾಗಿ. ಗುಡ್ ಬಾಯ್. ನನಗೆ ಕಪಾಳ ಕೊಡದೆ ಅಲ್ಲ ನೀನು? ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅವತ್ತೇ ಡಿಸೈಡ್ ಆಗಿದೆ ನಿನ್ನ ಸುಮ್ಮನೆ ಬಿಡಬಾರ್ದು ಅಂತ. ಇನ್ನು ಈಗ ನನ್ನ ಹೊಡೆದಿದ್ಯಾ, ನಾನು ಸುಮ್ಮನೆ ಬಿಡಲ್ಲ ನಿನ್ನ. ಅಲ್ಲ, ಏನೇನೋ ಇಷ್ಟು ಕೆಳಮಟ್ಟಕ್ಕೆ ಇಳಿದ್ಬಿಟ್ಟಿದ್ದಾನೆ. ಆಗ ನಮ್ಮ ಮನೇಲಿ ಕಳ್ತನ ಮಾಡಿದಾಗ ಏನೋ ಖರ್ಚಿಗಿದ್ದಂಗಿಲ್ಲ ಏನೋ, ಅದಕ್ಕೆ ಹಂಗೆ ಮಾಡಿದ್ದಾನೆ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಇದನ್ನೇ ಕೆಲಸ ಮಾಡ್ಕೊಂಡಿದ್ದಂಗಿದ್ದಾನೆ ಇವನು. ಸಿಕ್ಕಲ್ಲಿ ಹೊರಗಡೆ ಎಲ್ಲಿ ಬೇಕೋ ಅಲ್ಲಿ ಕಳ್ತನ ಮಾಡ್ತಿದ್ದಾನೆ. ಏನಪ್ಪ ಇವನು ಹಿಂಗಾಗ್ಬಿಟ್ಟಿದ್ದಾನೆ? ಛೇ, ಇವನು ಬದಲಾಗ್ತಾನೆ ಅಂದ್ಕೊಂಡಿದ್ದೆ. ಅವಾಗೇನೋ ಸುಮ್ಮನೆ ಮಾಡಿರ್ಬೋದು ಅಂದ್ಕೊಂಡಿದ್ದೆ. ನೋಡಿದ್ರೆ ಎಲ್ಲೆಲ್ಲೋ ಯಾರ್ಯಾರ್ದು ಕಳ್ತನ ಮಾಡ್ತಿದ್ದಾನೆ. ಏನು ಬರೀ ಕಳ್ತನ ಅಷ್ಟೇ ಮಾಡ್ತಿದ್ದಾನೋ ಅಥವಾ ಇನ್ನೂ ಏನಾದರೂ ಬೇರೆ ಮಾಡ್ತಾ ಇದ್ದಾನೋ ಏನೋ? ಇವನ ಬಗ್ಗೆ ತಿಳ್ಕೊಬೇಕು. ಛೇ, ಹೋಗಿ ಎಂತನೋ ಮದುವೆ ಆಗ್ಬಿಟ್ಲು ನಮ್ಮ ತಂಗಿ. ಲೇಟ್ ಆಗ್ತಾ ಬಂತು. ಫಸ್ಟು ಪಾರ್ವತಿನ ಮನೆ ಕರ್ಕೊಂಡು ಹೋಗ್ಬೇಕು. ಪಾಪ ಒಬ್ಬಳೆ ಬಿಟ್ಟು ಬಂದ್ಬಿಟ್ಟೆ. ಥೋ, ಇವರು ಸೂಪರ್ ಮಾರ್ಕೆಟಲ್ಲಿ ಇದ್ದಿದ್ದು ನಾನು ನೋಡಲೇ ಇಲ್ಲಲ್ಲ. ಎಲ್ಲಿದ್ರೋ ಏನೋ. ಇವರಿದ್ರು ಅಂದರೆ ನಾನು ಆ ಮಾರ್ಕೆಟ್ಗೆ ಹೋಗ್ತಾ ಇರಲಿಲ್ಲ. ಬೇರೆ ಎಲ್ಲಾದರೂ ಫಿಲ್ಮ್ ಥಿಯೇಟ್ರ್ ಹತ್ರ ಹೋಗಿ ಎದುರಿಸ್ತಾ ಇದ್ದೆ. ನಾನು ಒಳ್ಳೆ ಇವತ್ತು ಸೂಪರ್ ಮಾರ್ಕೆಟ್ಗೆ ಹೋಗ್ಬಿಟ್ಟೆ. ಯಾರ ಮುಖ ನೋಡಿದ್ನೋ ಏನೋ, ಎಲ್ಲ ಹಾಳಾಗೋಯ್ತು. ಇವತ್ತು ಇವ್ರೇನಾದರೂ ಹೋಗಿ ಅಲ್ಲಿ ಅವ್ರ ಮನೆಗೆ ಹೇಳ್ಬಿಟ್ರೆ ಹೆಂಗೆ ನನ್ನ ಕತೆ? ರಾಧಿಕಾಗೆ ಏನಾದರೂ ವಿಷಯ ಗೊತ್ತಾದರೆ, ಅವಳಿಗೆ ಗೊತ್ತಾದರೆ ಮ್ಯಾನೇಜ್ ಮಾಡ್ಬೋದು. ಅವ್ರ ಮನೆಯವ್ರಿಗೆ ಎಲ್ಲರಿಗೂ ಹೇಳ್ಬಿಟ್ರೆ ನಾನು ಮರ್ಯಾದೆ ಇರಲ್ಲ ಅವ್ರ ಮನೇಲಿ. ಏನು ಏನಪ್ಪ ಮಾಡೋದು? ಇವ್ರೇನಾದರೂ ಹೋಗಿ ಅವ್ರ ಮನೇಲಿ ಎಲ್ಲರಿಗೂ ಹೇಳಿದ್ರೆ ನನ್ನ ಮರ್ಯಾದೆ ಎಲ್ಲ ಹೋಗುತ್ತೆ. ನಮ್ಮ ಮನೇಲೂ ಗೊತ್ತಾಗ್ಬಿಟ್ರೆ ನನ್ನ ಒದ್ದು ಹೊರಗಾಕ್ತಾರೆ. ಈಗ ಎಲ್ಲಿ ಅಂತ ಹೋಗ್ಲಿ, ನಾನು ಒದ್ದು ಹೊರಗಾಕಿದ್ರೆ ನನ್ನ ಯಾರು ಗತಿ ಇಲ್ದಂಗೆ ಆಗುತ್ತೆ ನನಗೆ.
ಇವ್ರು ಒಂದು ವೇಳೆ ಹೋಗಿ ಮನೇಲೆಲ್ಲ ಹೇಳಿದ್ರೆ ರಾಧಿಕಾ ಖಂಡಿತ ಫೋನ್ ಮಾಡೇ ಮಾಡ್ತಾಳೆ, ನಿಜನಾ ಅಲ್ಲ ಅಂತ ತಿಳ್ಕೊಳಕ್ಕೆ. ಆಗ ಫೋನ್ ಮಾಡಿದಾಗ ಗೊತ್ತಾಗುತ್ತೆ ಇವ್ರು ಹೇಳಿದಾರ ಇಲ್ಲ ಅಂತ. ರಾತ್ರಿವರೆಗೂ ರಾಧಿಕಾ ಫೋನ್ಗೋಸ್ಕರ ಕಾಯ್ತೀನಿ. ಅವಳು ಮಾಡಿದರೆ ಸರಿ, ಮಾಡಿಲ್ಲ ಅಂದರೆ ನಾನೇ ಬೇಗ ಒಂದು 8 ಗಂಟೆಗೆಲ್ಲ ಫೋನ್ ಮಾಡಿ ನೋಡ್ತೀನಿ. ಅಷ್ಟೊತ್ತಿಗೆ ಇವ್ರು ಮನೆಗೆ ಹೋಗಿರ್ತಾರೆ, ಗೊತ್ತಾಗ್ಬಿಡುತ್ತೆ ಹೇಳಿದಾರ ಇಲ್ಲ ಅಂತ. ನಂಗಂತೂ ಟೆನ್ಷನ್ ತಡ್ಕೊಳಕ್ಕಾಗ್ತಾ ಇಲ್ಲ. ಹೇಳ್ದೇ ಇದ್ದರೆ ಒಳ್ಳೇದು. ಕೇಳಬೇಕು ಏನೇನಾಗ್ತಾ ಇದೆ ಇಲ್ಲ ಅವ್ರ ಮನೇಲಿ ಅಂತ ಫೋನ್ ಮಾಡಿ.